ಈ ಭವ್ಯ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂತ ನಮ್ಮ ನಿಮ್ಮೆಲ್ಲರ ಜಗದ್ಗುರುಗಳಾದಂಥ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನೇಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ಪಾದರವಿಂದಕ್ಕೆ ನಾನು ಆಣೆಮಣಿದು ಭಕ್ತಿಪೂರ್ವಕ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಅದೇ ರೀತಿ ನೇತೃತ್ವವನ್ನು ವಹಿಸಿಕೊಂಡಂತ ಶ್ರೀ ಶತಸ್ಥಲ ಬ್ರಹ್ಮಿ ರೇಣುಕ ಶಿವಾಚಾರ್ಯ ಮಹಾಸ್ವಾಮಿಗಳು ಬಾಳೆಹೊನ್ನು ಶಾಖಾ ಮಠ ಯಡಿಯೂರಿನ ಶ್ರೀಗಳ ಪಾದರವಿಂದಕ್ಕೂ ಕೂಡ ನನ್ನ ಭಕ್ತಿಪೂರ್ವಕ ಆಣೆಮಣಿದು ಅನಂತ ನಮನಗಳನ್ನು ಸಲ್ಲಿಸುತ್ತಾ ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿರುವಂಥ ಎಲ್ಲ ಅರಗುರಚರ ಮೂರ್ತಿಗಳ ಪಾದಾರವಿಂದಕ್ಕೆ ನನ್ನ ಆಣೆಮಣಿದು ಭಕ್ತಿಪೂರ್ವಕ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಯನ್ನು ಆಡಿದಂಥ ರಾಜಾಪುರದ ಸಂಸ್ಥಾನ ಮಠದ ಶ್ರೀ ಡಾಕ್ಟರ್ ಶತಸ್ಥಲ ಬ್ರಹ್ಮಿ ರಾಜೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಅಡ್ಡಾವರುಗಳಿಗೂ ಕೂಡ ಭಕ್ತಿಪೂರ್ವಕ ಅನಂತ ನಮನಗಳನ್ನು ಸಲ್ಲಿಸುತ್ತಾ ಅದೇ ರೀತಿ ಸಮ್ಮುಖ ವಹಿಸಿಕೊಂಡಂಥ ಶ್ರೀ ಶತಸ್ಥಲ ಬ್ರಹ್ಮಿ ಮಮ್ಮುಡಿ ಷಡಶ್ರೀನಾರ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಿಗೂ ಕೂಡ ಆಣೆಮಣಿದು ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಶ್ರೀ ಶತಸ್ಥಲ ಬ್ರಹ್ಮಿ ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಿಗೂ ಕೂಡ ಆಣೆಮಣಿದು ಭಕ್ತಿಪೂರ್ವಕ ಅನಂತ ನಮನಗಳನ್ನು ಸಲ್ಲಿಸಿ ಇದೀಗ ತಾನ ಆಗಮಿಸಿದಂಥ ಹಾಗೂ ಸಂಚಿಕೆಯನ್ನು ಬಿಡುಗಡೆ ಮಾಡಿದಂಥ ಜಲಶಕ್ತಿ ಮತ್ತು ರೈಲ್ವೆ ಖಾತೆಯ ಕೇಂದ್ರ ಸಚಿವರು ಹಾಗೂ ಹಿರಿಯರು ಮಾರ್ಗದರ್ಶಕರು ಆದಂಥ ಶ್ರೀ ವಿ ಸೋಮಣ್ಣ ಸರ್ ಅವರೇ ಹಾಗೂ ತಮ್ಮನ್ನು ಉದ್ದೇಶಿಸಿ ಉಪನ್ಯಾಸ ನೀಡಿರುವ ಅತ್ಯದ್ಭುತವಾದಂಥ ಉಪನ್ಯಾಸ ನೀಡಿರುವಂಥ ಶ್ರೀಮತಿ ಪ್ರೇಮಾ ಸಿದ್ದರಾಜ್ ಅವರೇ, ವೇದಿಕೆ ಮೇಲೆ ಉಪಸ್ಥಿರುವಂಥ ಅವರಿವರನ್ನದೇ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ವಿಶೇಷ ಮುಖ್ಯ ಅತಿಥಿಗಳಾಗಿ ಒಳಗೊಂಡಂತೆ ಎಲ್ಲ ಅರಗುರಚರ ಮೂರ್ತಿಗಳ ಪಾದಕ್ಕೆ ಮತ್ತೊಮ್ಮೆ ಹಣಮಣಿದ ನಮಸ್ಕಾರ ಸಲ್ಲಿಸುತ್ತಾ ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತಿನ ಈ ಧರ್ಮಸಭೆಯ ಆಶೀರ್ವಚನವನ್ನು ಕೇಳಲು ಬಂದಂಥ ಎಲ್ಲ ಸದ್ಭಕ್ತಾದಿಗಳು, ಹಿರಿಯರಿಗೂ, ತಾಯಂದಿರಿಗೂ, ಯುವಕ ಮಿತ್ರರಿಗೂ ಹಾಗೂ ನನ್ನ ನೆಚ್ಚಿನ ಮುದ್ದು ಮಕ್ಕಳಿಗೂ, ಪತ್ರಿಕಾ ಮಾಧ್ಯಮದವರಿಗೆ, ಎಲೆಕ್ಟ್ರಾನಿಕ್ ಮೀಡಿಯಾದವರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅವೆಲ್ಲರೂ ಇವತ್ತು ಧರ್ಮಸಭೆಯನ್ನು ಹಾಗೂ ನಮ್ಮ ಜಗದ್ಗುರುಗಳ ಆಶೀರ್ವಚನವನ್ನು ಕೇಳೋದಕ್ಕೆ ಬಂದಿದ್ದೀರಾ. ಸಾಕಷ್ಟು ಕಾರ್ಯಕ್ರಮದಲ್ಲಿ ನಾವು ಬುದ್ಧಿಯರಿಗೂ ಕೂಡ ಜಗದ್ಗುರುಗಳಿಗೆ ಸಾಕಷ್ಟು ಬಾರಿ ಹೇಳಿದ್ದೀವಿ. ಕಳೆದ ಕಾರ್ಯಕ್ರಮದಲ್ಲೂ ಹಂಗೆ ಆಯಿತು. ನಾವುಗಳೆಲ್ಲ ಮಾತಾಡ್ತೀವಿ, ಅವ್ರು ಮಾತಾಡ್ಬೇಕಾದ್ರೆ ಸಮಯನೇ ಇರಲ್ಲ. ಆದ್ದರಿಂದ ಇವತ್ತು ನನ್ನೆಲ್ಲ ಜಾಸ್ತಿ ಸಮಯನ ಅವರಿಗೆ ಅರ್ಪಿಸ್ತೀನಿ. ನಾನು ಎರಡೇ ಮಾತಿನಲ್ಲಿ ನನ್ನ ಮಾತುಗಳನ್ನು ಮುಗಿಸೋದಕ್ಕೆ ಬಯಸ್ತೀನಿ. ಯಾಕಂತಂದ್ರೆ ನಾನು ಕೂಡ ಇವತ್ತು ನಿಮಗೆ ಒಬ್ಬ ಭಕ್ತನಾಗಿ ಅವರ ಆಶೀರ್ವಚನವನ್ನು ಕೇಳೋದಕ್ಕೆ ಬಂದಂಥವಳು. ಇವತ್ತು ನಾವು ಅರನನ್ನು ಕಾಣೋದಕ್ಕೆ ಸಾಧ್ಯ ಆಗಲ್ಲ, ಅದರ ಗುರುವಿನ ಮೂಲಕ ನಾವು ಅರನನ್ನ ಕಾಣಬೇಕಾಗಿದೆ. ಸಾಕಷ್ಟು ಅದ್ಭುತವಾಗಿ ಇವತ್ತು ರೇಣುಕಾಚಾರ್ಯರು ಸಿದ್ಧಾಂತ ಶಿಖಾಮಣಿಯನ್ನ ಅಗಸ್ತ್ಯ ಮಹಾಮುನಿಗಳಿಗೆ ಬಹಳ ಅತ್ಯದ್ಭುತವಾಗಿ ವಿವರಣೆಯನ್ನ ಮಾಡಿದ್ದಾರೆ. ಅದು ಓದಿದ್ರೆ ನಮಗೆ ಜೀವನ ಸಾರಾಂಶ ಏನು ಅಂತೇಳಿ ಗೊತ್ತಾಗುತ್ತೆ. ಇವತ್ತೇನು ಜೀವಾತ್ಮ ಪರಮಾತ್ಮವನ್ನ ಹಂತವಾಗಿ ಕಾಣುವಂಥ, ಹಂತವಾಗಿ ಸೇರುವಂಥ, ಮಾಡುವಂಥ ಭಕ್ತಿಯ ಸೇವೆಯಲ್ಲಿ ಕೊನೆಗೆ ಪಡೆಯುವಂಥ ಮುಕ್ತಿಯೇ ಇವತ್ತು ಸಿದ್ಧಾಂತ ಶಿಖಾಮಣಿ ಆಗಿದೆ. ನಮ್ಮೆಲ್ಲ ಬಹಿರಂಗದ ನಾವೆಲ್ಲ ಇವತ್ತು ಹೊರಗಡೆ ಭಾಳ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿರ್ಬೋದು, ಭಾಳ ಚೆನ್ನಾಗಿ ಕಾಣ್ತಿರ್ಬೋದು. ಆದರೆ ಇದು ಶುದ್ಧಿ ಇದ್ರೆ ಸಾಲದು, ಅಂತರಂಗ ಶುದ್ಧಿ ಬಹಳ ಮುಖ್ಯ ಅಂತೇಳಿ ಸಾರುವಂಥ ಒಂದು ಯಾವುದಾದ್ರೂ ಗ್ರಂಥ ಇದ್ರೆ ಅದು ಸಿದ್ಧಾಂತ ಶಿಖಾಮಣಿ ಅಂತ ಹೇಳಿ ಬಯಸಿ ಬಂಧುಗಳೇ. ಅಷ್ಟು ಅತ್ಯದ್ಭುತವಾಗಿ ಇವತ್ತು ರೇಣುಕಾ ಭಗವತ್ಪಾದರು ವಿವರಣೆಯನ್ನು ಮಾಡಿದರೆ ನಮ್ಮೆಲ್ಲ ಪಾಪಗಳನ್ನು, ಕರ್ಮಗಳನ್ನು, ನಮ್ಮಲ್ಲಿರುವಂಥ ಅಷ್ಟದ್ವರ್ಗ ಏನು ದುರಹಂಕಾರ ಆಗಿರ್ಬೋದು, ಅಹಂಕಾರ, ನಮ್ಮಲ್ಲಿರುವಂಥ ಕೋಪ ತಾಪಗಳು, ನಮ್ಮಲ್ಲಿರುವಂಥ ಅಷ್ಟದ್ವರ್ಗಗಳನ್ನೆಲ್ಲ ನಾವು ಗುರುವಿನ ಪಾದಕ್ಕೆ ಇವತ್ತು ಹಾಕಿ ಗುರುವಿನ ಪಾದವನ್ನು ಹಿಡಿಯುವುದವರೆಗೂ ದೊರೆಯದೆಯ ಮುಕ್ತಿ ಅಂತ ಹೇಳ್ತಾರೆ. ಅಂತ ಒಂದು ಗುರುವಿನ ಪಾದಕ್ಕೆ ನಮ್ಮೆಲ್ಲ ಏನು ನಮ್ಮಲ್ಲಿರುವಂಥ ಪಾಪಕರ್ಮಗಳನ್ನು ಪೂರ್ತಿಯಾಗಿ ಬಗೆಹರಿಸೋದಕ್ಕೆ ಸಾಧ್ಯ ಆಗಲ್ಲ. ನೀವು ಅಂತಿರ್ತೀರ, ನಾವಿವತ್ತು ಗುರುವಿನ ಪಾದಕ್ಕೆ ಶರಣಾಗಿದ್ದೀವಿ, ಭಗವಂತನ ಮರೆ ಹೋಗಿದ್ದೀವಿ, ಆದರೂ ನಮಗೆ ಕಷ್ಟ ಯಾಕೆ ಬರ್ತಾ ಇದೆ ಅಂತೇಳಿ. ಇದು ಪೂರ್ವ ನಿಯೋಜಿತವಾಗಿ ನಮ್ಮ ನಾವೇನು ಜನ್ಮ ತಾಳ್ತೀವಿ ಅವಾಗೇ ಬರ್ದಿಟ್ಟಂಥದ್ದು.
ನಾವು ಇದನ್ನು ಅನುಭವಿಸಲೇಬೇಕು ಭೂಮಿ ಮೇಲೆ ಅಂತೇಳಿ ಬರೆದಿದ್ದಂಥದ್ದು. ನಾವು ಎಷ್ಟೇ ಪಾಪ ಕರ್ಮಗಳನ್ನ ಪುಣ್ಯಗಳನ್ನ ಮಾಡಲಿ ಸಾವು ಕಟ್ಟಿಟ್ಟ ಬುದ್ಧಿ, ಅದನ್ನ ಯಾರಿಂದಲೂ ತಪ್ಪಿಸೋದಕ್ಕಾಗಲ್ಲ. ಆದರೆ ಹುಟ್ಟು ಸಹಜ, ಸಾವು ನಿಶ್ಚಿತ ಅಂತ ಹೇಳ್ತೀವಿ. ಅದ್ರ ಮಧ್ಯೆ ನಾವು ಪುಣ್ಯವನ್ನ ಪಡ್ಕೋಬೇಕು. ಮನುಷ್ಯರಾಗಿ ಹುಟ್ಟಿದ ಮೇಲೆ 84 ಜೀವರಾಶಿಗಳಾದ್ಮೇಲೆ ನಾವು ಮನುಷ್ಯರಾಗಿ ಹುಟ್ಟಿರ್ತೀವಿ. ಆ ಮನುಷ್ಯ ಜನ್ಮವನ್ನು ನಾವು ಸಾರ್ಥಕವನ್ನ ಮಾಡ್ಕೋಬೇಕು ಅಂತಂದ್ರೆ ನಾವು ಮಾಡುವಂತ ಕೆಲಸದಲ್ಲಿ ಧರ್ಮ ಇರಬೇಕು, ನಾವು ಮಾಡುವಂತ ಕಾರ್ಯದಲ್ಲಿ ಸತ್ಯತೆ ಇರಬೇಕು ಅಂತ ಒಂದು ಪುಣ್ಯ ಕೆಲಸಗಳನ್ನ, ಧರ್ಮದ ಕೆಲಸಗಳನ್ನ, ಒಂದು ಆಶೀರ್ವಚನವನ್ನ, ಗುರುವಿನ ಆಶೀರ್ವಚನವನ್ನ ನಾವು ಕೇಳ್ತಾ ನಮ್ಮ ಪಡೆದಂತ ಜನ್ಮದಲ್ಲಿ ನಾವು ಮಾಡುವಂತ, ಅಣ್ಣ ಬಸವಣ್ಣವರು ಕೂಡ ಅದನ್ನೇ ಹೇಳಿದ್ದಾರೆ, ಕಾಯಕದಲ್ಲಿ ಕೈಲಾಸವನ್ನ ಕಾಣು ಅಂತೇಳಿ. ನಾವು ಮಾಡುವಂತ ಕರ್ಮದಲ್ಲಿ ಇವತ್ತು ಗುರುವಿನ ಭಕ್ತಿಯೊಂದಿಗೆ ಶಿವನ ಪಾದವನ್ನ, ಮುಕ್ತಿಯನ್ನ ಪಡೆಯುವುದೇ ಮಾನವ ಜನ್ಮವಾಗಿ ನಾವು ಪಡೆದಂತ ಮಾನವ ಜನ್ಮಕ್ಕೆ ಇವತ್ತು ಮುಕ್ತಿ ಅಂತ ಹೇಳೋದು ಬಯಸ್ತೀರಿ. ಅಂತ ಒಂದು ಧರ್ಮದಲ್ಲಿ ನಾವು ನೀವೆಲ್ಲರೂ ನಡೆಯೋಣ. ನಾನು ಈಗಾಗಲೇ ಹೇಳಿದೆ, ನನ್ನ ಸಮಯವನ್ನು ಹೆಚ್ಚಿನ ಸಮಯವನ್ನು ಗುರುಗಳಿಗೆ ಅರ್ಪಿಸ್ತೀನಿ. ಅಂತ ಒಂದು ನಾವು ಪಡೆದಂತ ಮಾನವ ಜನ್ಮವನ್ನ ಸಾರ್ಥಕವನ್ನಾಗಿ ಮಾಡ್ಕೊಳ್ಳೋಣ. ಗುರುವಿನ ಗುಲಾಮವಾಗುವ, ಗುರುವಿನ ಪಾದಕ್ಕೆ ಶರಣಾಗಿ ನಮ್ಮಲ್ಲಿರುವಂತ ಕಷ್ಟಗಳನ್ನ ಮಂಚಿನಂತೆ ಕರಗಿಸುವಂತ ಶಕ್ತಿ ಇರೋದು ಗುರುವಿಗೆ ಮಾತ್ರ. ಆ ಒಂದು ಶಕ್ತಿಯನ್ನ ನಾವು ಇವತ್ತು ದೇವಗುಡಿಯಲ್ಲಿರುವಂತ ಅರಣ್ಯನ ಕಾಣಕ್ಕಾಗಲಿಲ್ಲ ಅಂದ್ರೂ ಇವತ್ತು ಈಶ್ವರನ ಸ್ವರೂಪದಲ್ಲಿ ಆ ನಮ್ಮ ಗುರುಗಳು ಇವತ್ತು ನಿಮ್ಮೆಲ್ಲರಿಗೂ ದರ್ಶನವನ್ನ ನೀಡ್ತಾ ಇದ್ದಾರೆ. ಅವರ ದರ್ಶನವನ್ನ ಪಡೀತಾ ನಾವು ನೀವೆಲ್ಲರೂ ಮಾನವ ಜನ್ಮವನ್ನ ಸಾರ್ಥಕ ಮಾಡ್ಕೊಳ್ಳೋಣ. ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳ್ತಾರೆ. ಇವತ್ತು ಧರ್ಮದಿಂದನೇ ವಿಶ್ವಕ್ಕೆ ಶಾಂತಿಯನ್ನು ಅಂತ ಹೇಳ್ತಾರೆ. ಆ ಒಂದು ಧರ್ಮದಿಂದ ನಾವು ನೀವೆಲ್ಲರೂ ನಡೆಯೋಣ ಅಂತೇಳಿ ನನ್ನ ಮಾತುಗಳಿಗೆ, ನನ್ನ ನುಡಿದ ಮನೆಗಳನ್ನು ಗುರುವಿನ ಪಾದಕ್ಕೆ ಅರ್ಪಿಸಿ ನನ್ನ ಮಾತುಗಳನ್ನು